ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ವಿದ್ಯುತ್ ವಿತರಣಾ ವ್ಯವಸ್ಥೆಯ ಖಾಸಗೀಕರಣದ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಪದಾಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿಗೆ ಭೇಟಿ ನೀಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಖಾಸಗೀಕರಣದಿಂದ ವಿದ್ಯುತ್ ಸೇವೆಗಳ ಗುಣಮಟ್ಟ, ಸಿಬ್ಬಂದಿಗಳ ಉದ್ಯೋಗ ಭದ್ರತೆ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗೆ ಧಕ್ಕೆಯಾಗುವ ಸಾಧ್ಯತೆಗಳ ಕುರಿತು ಅವರಿಗೆ ತಿಳಿಸಿ ಸರ್ಕಾರ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿ ಸಂಸ್ಥೆಗಳಿಗೆ ಹಸ್ತಾಂತರಿಸ ಬಾರದು ಎಂದು ಸಂಘದ ಪದಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮನವಿಗೆ ಸ್ಪಂದಿಸಿದ ರಾಜಶೇಖರ್ ಪಾಟೀಲ್ ಅವರು, ವಿದ್ಯುತ್ ಕ್ಷೇತ್ರವು ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದ ಮಹತ್ವದ ವಲಯವಾಗಿದ್ದು, ಖಾಸಗೀಕರಣದ ಬಗ್ಗೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಆತಂಕಗಳನ್ನು ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಲ್ಲದೆ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ನೀಡದಂತೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಭರವಸೆ ಕೂಡ ನೀಡಿದ್ದಾರೆ. ಇದೇ ವೇಳೆ ಸಂಘದ ಮುಖಂಡರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೂಡ ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರುವ ಎಲ್ಲ ವಿತರಣಾ ಕಂಪನಿಗಳು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ರೈತರು ಮತ್ತು ನಮ್ಮ ಕಾರ್ಮಿಕರು ಎಲ್ಲ ಕರೆಕ್ಟ್ ಹೇಳೋದು. ಈಗೇನು ಮಾಡ್ಯಾರ ಸರ್, ಒಂದು ಟಾಟಾ ಪವರ್ ಕಂಪನಿಗೆ ಪ್ಯಾರಲಲ್ ಜೆಸ್ಕಾಂ ಜೊತೆ ಅವರು ಕೂಡ ವಿದ್ಯುತ್ ವಿತರಣೆ ಮಾಡ್ಲಿಕ್ಕೆ ಪ್ರಸರಣ ಮಾಡ್ಲಿಕ್ಕೆ ಈಗ ಅವ್ರು ಹೆಂಗೆ ಮಾಡ್ತಾರೆ ಅದೇ ಸರ್ ಕಾನೂನ್ದಾಗ ಅವಕಾಶ ಅಂದ್ರೆ ಎಲ್ಲೆಲ್ಲಿ ಕೊಡ್ತಾರೆ. ಅದು ನಮ್ದು ಜೆಸ್ಕಾಂ ಜಿಲ್ಲಾ ಟೋಟಲ್ ಕರ್ನಾಟಕದಾಗ 19 ಜಿಲ್ಲೆಗಳಿಗೆ ಕರೆದ ಈ ಜೆಸ್ಕಾಂ BSNL ಜೊತೆ ಎರಡೆಲ್ಲರೂ ನೆಟ್ವರ್ಕ್ ಕೊಡ್ತಾರೆ. ಎಲ್ಲ ಭದ್ರತೆನೂ ಇದ್ರದಾಗ ಅಡಿಗೆ. ಆಮೇಲೆ ರಾಜ್ಯ ಸರ್ಕಾರ ಫ್ರೀಯಾಗಿ ಆಮೇಲೆ ಎಲ್ಲ ನಾಗರಿಕರಿಗೆ ಎಲ್ಲ ಕಾರ್ಯಕ್ರಮಗಳು ನಾವೇ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಭದ್ರತೆ ಕರ್ನಾಟಕ ಸರ್ಕಾರ ಪ್ಯಾರಲಲ್ ಅದಕ್ಕೋಸ್ಕರನೇ ಮಾಡುತ್ತೆ. ಇದು ಮಾಡ್ತಾರೆ ಅವರೆಲ್ಲ ಪಬ್ಲಿಕ್ ರೈತರಿಗೆ ಮೀಟರ್ ಕೂಡಿಸ್ಬೇಕಾದ್ರೆ ಒಂದೇನಿದೆ, ನಮ್ದು ಹುಮ್ನಾಬಾದ್, ಬೀದರ್ ಇಡೀ ಸ್ಟೇಟ್ ಲೆವೆಲ್ 19 ಜಿಲ್ಲೆಗಳಿಗೆ ಇದು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವೆಲ್ಲರೂ ಸೇರಿ ಎಲ್ಲ ಒಗ್ಗಟ್ಟಾಗಿ 19 ಜಿಲ್ಲೆಯವರು ನೀವೆಲ್ಲ ಅಧಿಕಾರಿಗಳು ಮತ್ತು ರೈತರು ಕೂಡ ಈ ಪರವಾಗಿರ್ತಾರೆ. ನಾವು ಕೂಡ ಸರ್ಕಾರ ಗಮನಕ್ಕೆ ತರ್ತಕ್ಕಂಥದ್ದು ಸನ್ಮಾನ್ಯ KG ಜಾರ್ಜ್ ಅವರು ಮಿನಿಸ್ಟರ್ ಇದ್ದಾರೆ, ಅದ್ರ ಜೊತೆ ಹೊಸದಾಗಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಜಿ ಅವರಿದ್ದಾರೆ. ಜೊತೆಲಿ ಕೂಡ ನಾವು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಇದು ಪಾಲಿಸಿ ಮೇಟ್ ಇರೋ ಸಲುವಾಗಿ ತಾವು ಕೂಡ ಎಲ್ಲರೂ 19 ಜಿಲ್ಲೆಯಿಂದ ಅಲ್ಲೆಲ್ಲ ಜನಪ್ರತಿನಿಧಿಗಳಿಗೆ ಭೇಟಿಯಾಗಿ ಅಲ್ಲೆಲ್ಲರಿಗೂ ಸ್ವಲ್ಪ ಇದು ಮಾಡಿದ್ರೆ ಅರೆ ಹುಮ್ನಾಬಾದ್ ನಾವು ನೀವು ಅಷ್ಟೇ ಹೋರಾಟ ಮಾಡಿದ್ರೆ ಆಗೋದಿಲ್ಲ. ಎಲ್ಲ ಕಡೆ ಪಬ್ಲಿಕ್ ಎಲ್ಲ ರಾಜ್ಯ ವ್ಯಾಪ್ತಿ ಆಗಬೇಕು ಅಂತ ನೀವು ಹೇಳ್ತಕ್ಕಂಥದ್ದು ಭಾಳ ಸತ್ಯ ಇದೆ. ಅದು ಆಯ್ತಂದ್ರೆ ನಾಳೆ ಇಂಪ್ಲಿಮೆಂಟೇಷನ್ ಹೇಳಿ BSNL ಉದಾಹರಣೆ ಕೊಟ್ಟಿದ್ರಿ, ಮುಂದೆ ಭಾಳ ಕಷ್ಟ ಆಗ್ತದೆ, ಯಾವುದು ನಡೆಯೋದೇ ಇಲ್ಲ. ಆಮೇಲೆ ನಿಮ್ಗೆ ಯಾವುದು ದುಡ್ಡು ಇದು ಜಮಾ ಆಗಲಿಲ್ಲ ಅಂದರೆ ನಿಮ್ಗೆ ಶಾಲೆನೂ ಮಾಡ್ತಕ್ಕಂಥ ವ್ಯವಸ್ಥೆ ಆಗೋದಿಲ್ಲ. ಕರೆಕ್ಟಾ? ಎಲ್ಲ ನಿಮಗೆ ಅಲ್ಲಿಂದ ಇದು ಸಂಪನ್ಮೂಲ ಮಾಡಿ ನೀವು ಮಾಡಬೇಕು. ಆಮೇಲೆ ನಮಗೆಲ್ಲ ಭದ್ರತೆ ಸರ್ಕಾರ ನಮಗೆ